ಸೊ ಅವರಿದ್ರೆ ನೋಡ್ತಾ ಇದ್ರಲ್ಲ, ಇದು 60 acres ಲ್ಯಾಂಡಲ್ಲಿ ಟೊಮೊಟೊ ಸಾಯಿಂಗ್ಸು ನಾಟಿ ಮಾಡಿದ್ದಾರೆ. ಸೊ ವರ್ಕರ್ಸ್ ಎಲ್ಲ ಹೋಗ್ತಿದ್ದಾರೆ ಊಟಕ್ಕೆನ. ಸೊ ಸ್ಟೇಕಿಂಗ್ ಪರ್ಪಸ್ಗೆ ವರ್ಕರ್ಸ್ ಎಲ್ಲ ಬಂದಿದ್ದಾರೆ, ನೋಡ್ಬೋದು ನೀವು. ಸೊ ಯು ಕ್ಯಾನ್ ಸಿ ಓವರಾಲ್ ವ್ಯೂ ಪ್ಲಾಟ್. ಸೊ ಬ್ರಾಂಚಸ್ ಎಲ್ಲ ತುಂಬ ಹೆಲ್ದಿಯಾಗಿ ಬಂದಿದೆ, ನೀವು ನೋಡ್ಬೋದು. ಹತ್ರ ತುಂಬ ಎಕ್ಸಲೆಂಟಾಗಿ ಬಂದಿದೆ. ಸೊ ಅಲ್ಲಲ್ಲಿ ಲೈಟಾಗಿ ವೈರಸ್ಸು ಕಾಣಿಸ್ತಿದೆ ಎಲ್ಲೋ ಒಂದೊಂದು ಹತ್ರ. ಸೊ ಅದನ್ನು ನೀವು ಗಮನಿಸ್ಬೋದು. ವೈರಸ್ ಇದೆ ಮತ್ತು ರಂಗೋಲಿ ಇದೆ. ಬಟ್ ಸೋಯಿಂಗ್ಸ್ ಅಂತೂ ತುಂಬ ನಾಟಿ ಮಾಡಿದ್ದಾರೆ. ರೇಟ್ಸು ನೋಡಬೇಕು, ಅದು ಏನೇನಾಗುತ್ತೋ, ಡಿಪೆಂಡ್ಸ್ ಆನ್ ದ ಕ್ಲೈಮೇಟ್. ಬಟ್ ಸೋಯಿಂಗ್ಸ್ ಅಂತೂ ವಿಪರೀತ ನಾಟಿ ಮಾಡಾಕಿದ್ದಾರೆ. ಮುಳಬಾಗ್ಲು, ಕೋಲಾರ, ಶ್ರೀನಿವಾಸಪುರ, ಮಾಲೂರು. ಸೊ ಇವರು ಬಾಹು ಸೆಲೆಕ್ಟ್ ಮಾಡಿರೋ ಮೈನ್ ರೀಸನ್ ಬಂದು ಒಂದು ಇಳುವರಿ ಜಾಸ್ತಿ ಬರುತ್ತೆ ಅಂತ ನಾಟಿ ಮಾಡಿದಾರಂತೆ, ಮತ್ತು ಇನ್ನೊಂದು ಪಾರ್ಸಲ್ ಪರ್ಪಸ್ಗೆ. ಕಂಪೇರ್ ಟು ಬೇರೆ ಅದರ್ ವೆರೈಟೀಸು ಪಾರ್ಸಲ್ಗೆ ಬಾಹು ಬೆಟರ್ ಅಂತ ಇವ್ರ ಅನಿಸಿಕೆ ಅಂತ, ಅದಕ್ಕೆ ನಾಟಿ ಮಾಡಿದ್ದಾರೆ. ಸೊ ಆದಷ್ಟು ಇವಾಗಿರೋ ಟೆಂಪರೇಚರ್ನ ಮೈಂಟೈನ್ ಮಾಡಬೇಕಂದ್ರೆ ಸೊ ಆದಷ್ಟು ನ್ಯೂಟ್ರಿಯೆಂಟ್ಸ ಚೆನ್ನಾಗಿ ಕೊಟ್ಟು ಪ್ರಾಪರ್ ಟೈಮ್ ಟು ಟೈಮ್ ನ್ಯೂಟ್ರಿಷನ್ನು ಮತ್ತು ಮೈಂಟೆನೆನ್ಸ್ ಮಾಡಿಕೊಂಡ್ರೆ, ಫರ್ಟಿಗೇಷನು, ಪೆಸ್ಟಿಸೈಡ್ಸ್ ಮೈಂಟೈನ್ ಮಾಡಿಕೊಂಡ್ರೆ, ಕೆಮಿಕಲ್ಸ್ ಸ್ಪ್ರೇ ಮಾಡಿಕೊಂಡ್ರೆ ಆವಾಗ ನಿಮಗೆ ಸ್ವಲ್ಪ ಕ್ರಾಪ್ ಹೆಲ್ತಿಯಾಗಿ ಬರುತ್ತೆ ಹತ್ರ. So overall plot, you can see 60 acres of tomato sowings. ಎಲ್ಲ ಒಂದೇ ಸ್ಟೇಜಲ್ಲಿ. ಸೊ ಈ ಸ್ಟೇಜಲ್ಲಿ ಬೇಕಾದರೆ ಈ ಹಂತದಲ್ಲಿ ಬೇಕಾದರೆ ಹತ್ರ K+S ಅವ್ರದ್ದು ನಿಮಗೆ ವೆಜಿಟೇಬಲ್ ಬೂಸ್ಟರ್ಸ್ ಬರುತ್ತೆ. ಸೊ 25-10-6 ಅಂತ. ಇಟ್ಸ್ ಎ ವೆಜಿಟೇಟಿವ್, ಇಟ್ ಪ್ರಮೋಟ್ಸ್ ವೆಜಿಟೇಟಿವ್ ಗ್ರೋತ್ ಎಲ್ಲ ಚೆನ್ನಾಗಿ ಬರುತ್ತೆ. ಡ್ರಿಪ್ಪಲ್ಲಿ 1 ಎಕರೆಗೆ 6-8 kg ಕೊಟ್ಟರೆ ಸೊ ನಿಮಗೆ ಎಲ್ಲ ಹತ್ತಿರ ಎಲ್ಲ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ.
ಸೊ ಇದರಲ್ಲಿ 25-10 ಅಂದರೆ ನಿಮಗೆ 25% ನೈಟ್ರೋಜನ್ ಸಿಗುತ್ತೆ. ನೈಟ್ರೋಜನ್ ಸಾರಜನಕ ಬಂದು ನಿಮಗೆ ವೆಜಿಟೇಟಿವ್ ಗ್ರೋತು, ಶೈನಿಂಗು, ಗಿಡ ಡೆವಲಪ್ಮೆಂಟ್ ಆಗಿರ್ಬೋದು, ಕವಲು ಹೊಡೆಯೋದಾಗಿರ್ಬೋದು, ಓವರಾಲ್ ಪ್ಲಾಂಟ್ ಗ್ರೋತ್ನ, ಗಿಡ ಡೆವಲಪ್ಮೆಂಟ್ನ ಪ್ರಮೋಟ್ ಮಾಡುತ್ತೆ ಇರ್ತಾರೆ. ಮತ್ತು 10% ನಿಮಗೆ ಫಾಸ್ಫರಸ್ ಇರುತ್ತೆ. ಸೊ ಸೆಲ್ ಎಲಾಂಗೇಷನು, ರೂಟ್ ಡೆವಲಪ್ಮೆಂಟು, ಸ್ಟೆಮ್ ಎಲಾಂಗೇಷನ್ ಎಲ್ಲ ಚೆನ್ನಾಗಾಗುತ್ತೆ ಇರ್ತಾರೆ. ಎಕರೆಗೆ 6-8 kg ಕೊಡ್ಬೋದು. ಸೊ ನಾಳೆ ಇವರು ಅನದರ್ 30 acres ನಾಟಿ ಮಾಡ್ತಾರಂತೆ ಆ ಸೀಡ್ಸು. ಸೊ ಒಳ್ಳೆ ಎನ್ವಿರಾನ್ಮೆಂಟು, ಸೊ ವರ್ಕರ್ಸ್ ಎಲ್ಲ ಆಫ್ಟರ್ನೂನ್ ಆಗಿದೆ, ಊಟ ಮಾಡ್ತಿದ್ದಾರೆ ನೋಡ್ಬೋದು.